ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗಣಪತ್ ಸರ್, ವಿಜಯ್ ಶೆಟ್ಟಿ ಸರ್, ನವೀನ್ ಸರ್ ಇವ್ರು ನಮಗೆ ಕಲಿಸ್ಕೊಟ್ಟಿದ್ದಕ್ಕೆ ನಾವು ಇಲ್ಲಿ ತನಕ ಬಂದಿದ್ದಾನೆ. ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಅಣ್ಣ. ಈ ಅವಾರ್ಡು ಅವ್ರಿಗೆ ಸೇರಿದ್ದಾನೆ. ವೆರಿ ಗುಡ್, ವೆರಿ ಗುಡ್. ವಿನ್ನರ್ಗೆ ವಿನ್ನರ್ ಟ್ರೋಫಿ ಮತ್ತೆ ಕ್ಯಾಶ್ ಪ್ರೈಸ್ ಕೊಡೋದಕ್ಕಿಂತ ಮುಂಚೆ ನಮ್ಮ ಜಿ ವಾಹಿನಿಯ ನಾನ್ ಫಿಕ್ಷನ್ ಹೆಡ್ ಆದಂತ ಶರಣಯ್ಯ ಸರ್ ಅವರು ಹಾಗೆ ಪ್ರೋಗ್ರಾಮಿಂಗ್ ಹೆಡ್ ಆದಂತ ಭಾಸ್ಕಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಕಿಲಾಡಿ ಜೂನಿಯರ್ಸ್ ವಿನ್ನರ್ ಆದಂತ ಮಹಂತೇಶ್ ತಾಳಿಕೋಟೆಗೆ ಸಿಗ್ತಾ ಇದೆ ವಿನ್ನರ್ ಟ್ರೋಫಿ ಜೊತೆಗೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ಅದರ ಜೊತೆಗೆ ಡೆನ್ವರ್ ಅವರ ವತಿಯಿಂದ ಸಿಗ್ತಾ ಇದೆ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಮಹಂತೇಶ್ ತಾಳಿಕೋಟ್. ಹೇಳಪ್ಪ ಅಣ್ಣ, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲೋ ಉತ್ತರ ಕರ್ನಾಟಕದ ಕಡೆ ನಾಟಕ ಮಾಡ್ಕೊಂಡಿದ್ದವ್ರನ್ನ ಅಲ್ಲಿ ನಾಟಕ ಮಾಡಿದಾಗ ಆ ಊರಿನ ಜನ ನಮ್ಮನ್ನ ಗುರುತಿಡಿದು ಮಾತಾಡಿಸ್ತಿದ್ರು, ನಾಟಕ ಕಲಾವಿದ್ರು, ರಂಗಭೂಮಿ ಕಲಾವಿದ್ರು ಅಂತ ಹೇಳಿ. ಅಲ್ಲೆಲ್ಲೋ ಉತ್ತರ ಕರ್ನಾಟಕದಿಂದ ನಮ್ಮನ್ನ ಗುರುತಿಸಿ ಇವತ್ತು ಕರ್ನಾಟಕದಾದ್ಯಂತ ನನ್ನನ್ನ ಗುರುತಿಸುವಾಗ ಎಲ್ಲರೂ ನೋಡಿದ್ರೆ ಮಹಂತೇಶ್ ತಾಳಿಕೋಟಿ ಅಂತ ಅನ್ನೋ ರೀತಿ ಮಾಡಿದ್ದು ಮೊಟ್ಟ ಮೊದಲು ಜಿ ಕನ್ನಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜಿ ನನಗೆ ಒಂದು ಜೀವನ ಕೊಟ್ಟಿದೆ. ಅದೇ ರೀತಿ ಅಣ್ಣ, ನಿಜವಾಗ್ಲೂ ಒಂದು ಮಾತು ಹೇಳ್ಬೇಕಂದ್ರೆ ನನಗೆ ಇದೆಲ್ಲ ಕನ್ಸೋಣ. ನಾನು ಶರಣ್ ಸರ್ಗು, ನಿಶ್ವಿಕಾ ಮ್ಯಾಮು ಯಾವತ್ತೂ ನೋಡಿದವ್ರಲ್ಲ. ನಾಟಕಕ್ಕೆ ಯಾರಾದರೂ ಸೆಲೆಬ್ರಿಟಿ ಕರೆಸ್ತಿದೀವಿ ಅಂತಂದ್ರೆ ನಾವೇ ನಾಟಕ ಕಂಪ್ನಿ ಬಂದರೂ ಕೂಡ ಶರಣ್ ಸರ್ಗೆ ಬನಶಂಕರಿ ಜಾತ್ರೆಗೆ ಬಂದಾಗ ಒಂದು ಫೋಟೋ ತಗೊಳಕ್ಕೆ 3 ಸತಿ ಹೋಗಿದ್ದೀನಿ. 3 ಸತಿ ನನಗೆ ಫೋಟೋ ಸಿಕ್ಕಿಲ್ಲ. ಇವತ್ತು ಅವ್ರ ಜೊತೆಗೆ ನಿಂತು ಅವಾರ್ಡ್ ತಗೊಳ್ತಾ ಇದ್ದೀನಿ. ಇದಕ್ಕಿಂತ ಇನ್ನೇನು ಬೇಕು ಲೈಫಲ್ಲಿ? ಪ್ರತಿಯೊಬ್ಬನು ಕೊಟ್ಟಿದೆ ಜಿಗೆ ಜೀವನ ಇರೋ ತನಕನೂ ಈ ಋಣನ ಮರೆಯಲ್ಲ. ಶರಣಯ್ಯ ಸರ್, ಇನ್ನೊಂದ್ಸಲ ಥ್ಯಾಂಕ್ ಯು ಸರ್. ಯಾವಣ್ಣ, ಎಲ್ರಿಗೂ ನನ್ನ ಜೊತೆಗೆ ಆ್ಯಕ್ಟ್ ಮಾಡಿದಂಥ ನನ್ನ ಎಲ್ಲ ಕಲಾವಿದರಿಗೂ ಡೆಡಿಕೇಶನ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಇದನ್ನು ಡೆಡಿಕೇಶನ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ. ನನ್ನ ಮಗಳು ತುಂಬ ಇಷ್ಟಪಟ್ಟಿದ್ದು ಗೆಲ್ಲಬೇಕು ಪಪ್ಪ ಅಂತ, ಅವಳಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಮ್ಮ ಕಿಲಾಡಿ ಜೂನಿಯರ್ಸ್ ನ ಮೇನ್ ಪ್ರಾಯೋಜಕರಾದಂತಹ ಅರವಿಂದ್ ಪ್ರಾಪರ್ಟೀಸ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಮಿಸ್ಟರ್ ಅಭಿಷೇಕ್ ಅಶೋಕ್ ಅವರು ವಿನ್ನರ್ ಹಾಗೂ ರನ್ನರ್ಸ್ಗೆ ಒಂದು ವಿಶೇಷ ಬೈಟ್ಸ್ ನ ಕಳಿಸಿದ್ದಾರೆ. ಏನು ನೋಡೋಣ, ವಿಡಿಯೋ ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್, ನೀವು ಕಿಲಾಡಿ ಜೂನಿಯರ್ಸ್ ರಿಯಾಲಿಟಿ ಶೋನ ಗೆದ್ದಿದ್ದೀರಾ. ಐ ವಿಶ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಗುಡ್ ಲಕ್ ಫಾರ್ ದ ಫ್ಯೂಚರ್. ನಮ್ಮ ಕಡೆಯಿಂದ ಏನು ಕ್ಯಾಶ್ ಪ್ರೈಸ್ ನಾವು ಅನೌನ್ಸ್ ಮಾಡಿದ್ದೀವಿ ಅದನ್ನು ನಾವು ಹಾನರ್ ಮಾಡ್ತೀವಿ. ಥ್ಯಾಂಕ್ ಯು ಅಭಿಷೇಕ್ ಅಶೋಕ್ ಸರ್. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲ ಕಾರ್ಯಕ್ರಮದ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಈಗ ನಮ್ಮ ಜಿ ಕನ್ನಡ ವಾಹಿನಿಯ ನಾನ್ ಫಿಕ್ಷನ್ ಹೆಡ್ ಆದಂತ ಶರಣಯ್ಯ ಅವರು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಶರಣಯ್ಯ ಸರ್, ಹೇಳಿ. ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿದೆ ಮುಖ್ಯಮಂತ್ರಿ ಚಂದ್ರು ಸರ್ಗೆ, ಆಮೇಲೆ ಶರಣ್ ಸರ್ಗೆ, ಆಮೇಲೆ ನಿಶ್ವಿಕಾ ಮೇಡಮ್ ಅವ್ರಿಗೆ, ಆಮೇಲೆ ದೇಶಪಾಂಡೆ ಅವರಿಗೆ. ಯಾಕಂದರೆ ನಾವು ಭಾಳ ಕಮ್ಮಿ ಟೈಮಲ್ಲಿ ಭಾಳ ಬೇಗವಾಗಿ ನಾವು ಈ ಒಂದು ಟೀಮ್ನ ಕಟ್ಟಕ್ಕಾಯಿತು. ಬಟ್ ಅವರು ನಮ್ಮ ಮೇಲೆ ವಿಶ್ವಾಸವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನೀವು 4 ಜನಕ್ಕೂ, ಎಕ್ಸ್ಪೆಷಲಿ ನೀವು 3 ಜಡ್ಜಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆ ನಮ್ಮ ಕಾಮಿಡಿ ಕಿಲಾಡಿ ಸೀನಿಯರ್ಸ್ ಎಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಟು ಕಾಮಿಡಿ ಕಿಲಾಡಿ ಸೀನಿಯರ್ಸ್. ಹಾಗೆ ಮಕ್ಕಳು ಕೂಡ, ಜೂನಿಯರ್ಸ್ ಕೂಡ ಅಷ್ಟೇ ಸಮರ್ಥವಾಗಿ ಅವ್ರ ಕೆಲಸನ ಮಾಡಿದ್ದಾರೆ. ಮಕ್ಕಳಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟಂಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಮೇನ್ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಡೈರೆಕ್ಷನ್ ಟೀಮ್. ದಯವಿಟ್ಟು ಎಲ್ಲ ಡೈರೆಕ್ಷನ್ ಅನಿಲೈನ್ ಟೀಮ್ ಎಲ್ಲ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇದ್ರ ಜೊತೆಗೆ ಮೇನ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು, ಒಂದು ಇಷ್ಟು ಕತೆಗಳು ಅಥವಾ ನಾಟಕಗಳು ಚೆನ್ನಾಗಿ ಮೂಡ್ ಬರೋಕ್ಕೆ ಕಾರಣ ಅದ್ಭುತವಾಗಿ ಬರೆದಂಥ ರೈಟರ್ಸು, ಅದಕ್ಕೆ ಜೀವ ತುಂಬಿದಂಥ ಮೆಂಟರ್ಸು ಗಣಪಣ್ಣ, ವಿಜಯ್ ಮತ್ತು ಎಲ್ಲಿ ನಮ್ಮ ನವೀನ್ ಅವರು. ಸೊ ನಮ್ಮ ಜಿ ಕನ್ನಡ ವಾಹಿನಿಯ ಪ್ರೋಗ್ರಾಮಿಂಗ್ ಹೆಡ್ ಆದಂತ ಭಾಸ್ಕಿ ಸರ್ ದಯವಿಟ್ಟು ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮುಖ್ಯಮಂತ್ರಿ ಚಂದ್ರು ಸರ್, ಶರಣ್ ಸರ್, ನಿಶ್ವಿಕಾ ಮೇಡಮ್ ಹಾಗೂ ನಿರಂಜನ್ ಬ್ರೋ ಅಂಡ್ ಆಡಿಯನ್ಸ್ಗೆ ಥ್ಯಾಂಕ್ ಯು. ಯಾಕಂದರೆ ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಇಮಿಡಿಯೇಟ್ ಟರ್ನ್ ಅರೌಂಡ್ ಮಾಡಬೇಕಾಯಿತು. ಅದನ್ನು ರಿಸೀವ್ ಮಾಡ್ಕೊಂಡಿರೋ ಆಡಿಯನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ ಆ್ಯಂಡ್ ಟೀಮ್, PCR ಟೀಮ್, ಮಾರ್ಕೆಟಿಂಗ್ ಟೀಮ್, CG ಟೀಮ್, ಪ್ರೊಮೋ ಟೀಮ್, ಎಡಿಟಿಂಗ್ ಟೀಮ್, ಪ್ರೊಡಕ್ಷನ್ ಟೀಮ್, ಥ್ಯಾಂಕ್ ಯು ಸೋ ಮಚ್.
ಇನ್ನು ಈ ಒಂದು ಶೋನ ಡೈರೆಕ್ಟರ್, ಕ್ಯಾಪ್ಟನ್ ಆಫ್ ದ ಶಿಪ್ ಮಿಸ್ಟರ್ ಅನಿಲ್. ಕಾಮಿಡಿ ಕಿಲಾಡಿಗಳು ಸೀಸನ್ 5 ಕಿಲಾಡಿ ಜೂನಿಯರ್ಸ್ ಕಾರ್ಯಕ್ರಮ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ತಂಡಕ್ಕೆ. ಸೊ ಇದ್ರ ಜೊತೆಗೆ ನಮ್ಮ ಎಲ್ಲ ಸೀನಿಯರ್ಸ್ಗಳು ನಿಮ್ಮ ಎಫರ್ಟ್ನ ಕಮಿಟ್ಮೆಂಟ್ನ ಮಕ್ಳಿಗೋಸ್ಕರ ಮುಡುಪಾಗಿಟ್ಟು ಮಕ್ಕಳನ್ನ ಬೆಳೆಸಿದಿರಿ. ಅದ್ರ ಜೊತೆಗೆ ಕಾಮಿಡಿ ಕಿಲಾಡಿಗಳು ಸೀಸನ್ 5ನ ಕಂಟೆಸ್ಟೆಂಟ್ಸ್ಗಳು ನಿಮ್ಮ ಟ್ಯಾಲೆಂಟ್ನ ಅದ್ಭುತವಾಗಿ ಜನಕ್ಕೆ ತೋರಿಸ್ಕೊಟ್ಟಿದ್ದೀರಿ. ಸೊ ಅದ್ರ ಸಕ್ಸಸ್ ಕಾರ್ಯಕ್ರಮ. ಸೊ ಇದ್ರ ಜೊತೆಗೆ ಪ್ರೊಡಕ್ಷನ್ ತಂಡ, ದಿಲೀಪ್ ಪ್ರಭಾಕರ್ ಜೈನ್ ಟೀಮ್ ಅಂಡ್ ಆಫೀಸಲ್ಲಿ ಕೆಲಸ ಮಾಡುವಂತ ಪ್ರತಿಯೊಂದು ತಂಡಕ್ಕೂ ಈ ಮೂಲಕ ವೇದಿಕೆ ಮೂಲಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಮಾರ್ಕೆಟಿಂಗ್ ನೇಹಾ ಅಂಡ್ ಟೀಮ್, ಪ್ರೋಮೋ ಶರಣ್ ಅಂಡ್ ಟೀಮ್, ಎಡಿಟಿಂಗ್ ಕಿರಣ್ ಅಂಡ್ ಟೀಮ್, ಟೆಕ್ನಿಕಲ್ ಟೀಮ್, ರಿಸರ್ಚ್ ಟೀಮ್, ಪ್ರತಿಯೊಂದು ತಂಡನ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿರೋದ್ರಿಂದ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಗೋಕ್ಕೆ ಸಾಧ್ಯ. ನನ್ನ ತಂಡ ಮಂಜು, ಅಂಬಿಕಾ ಅಂಡ್ ಮೆಂಟರ್ಸ್ ಇದ್ರೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಮಂಜುನು ಮಾತಾಡಬೇಕು ಅನ್ನೋ ನನ್ನ ಆಶಯ. ಅನಿಲ್ ಹೇಳಿದಂಗೆ ಲೈಕ್ ಶರಣ್ಯ ಸರ್ ಮತ್ತೆ ಬಾಸ್ಕಿ ಸರ್ ಸಪೋರ್ಟ್ ಇಲ್ಲದೆ ಇದು ಆಗ್ತಿರ್ಲಿಲ್ಲ. ನಮ್ಮ ಕಂಟೆಸ್ಟೆಂಟ್ಸ್ ಎಲ್ರಿಗೂ ಇನ್ನೊಂದ್ಸರಿ ಥ್ಯಾಂಕ್ಸ್. ಆ್ಯಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅನಿಲ್, ಶರಣ್ಯ ಸರ್ ಮತ್ತೆ ಬಾಸ್ಕಿ ಸರ್, ಥ್ಯಾಂಕ್ ಯು ಸೋ ಮಚ್. ಕಿಲಾಡಿ ಜೂನಿಯರ್ಸ್ನು ಹೊಸದಾಗೆ ನಮಗೆಲ್ಲ ಇನ್ಪುಟ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿದಂಥ ನಮ್ಮ ಶರಣಯ್ಯ ಸರ್, ಬಾಸ್ಕಿ ಸರ್ ಆ್ಯಂಡ್ ಅನಿಲ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಆಡಿಯನ್ಸ್ಗೂ ಥ್ಯಾಂಕ್ಸ್. ಮತ್ತೊಂದು ಅವಾರ್ಡ್ ಇದೆ, ಕಿಲಾಡಿ ಜೂನಿಯರ್ಸ್ ಈ ಒಂದು ಶೋನ ಮೋಸ್ಟ್ ವರ್ಸಟೈಲ್ ಆಕ್ಟರ್. ಈ ಒಂದು ಅವಾರ್ಡ್ ಹೋಗ್ತಾ ಇದೆ ಹಾವೇರಿಯ ನಂದೀಶ್ ಅವ್ರಿಗೆ ಈ ಒಂದು ಟ್ರೋಫಿಯ ಜೊತೆಗೆ ಜಿ ಕನ್ನಡದ ವತಿಯಿಂದ ಸಿಗ್ತದೆ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಕಂಗ್ರ್ಯಾಚುಲೇಷನ್ಸ್ ನಂದೀಶ, ಏನು ಹೇಳಕ್ಕೆ ಇಷ್ಟಪಡ್ತೀಯಪ್ಪ? ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಈ ಕಲಾವೃತ್ತಿಗೆ ಬಂದು 9 ವರ್ಷ ಆಯ್ತಣ್ಣ. ಇದು ನನ್ನ ಮೊದಲನೇ ಅವಾರ್ಡ್ ಸರ್. ಇದು ಹೌದಾ? ಈ ಕಾಮಿಡಿ ಕಿಲಾಡಿ ಅನ್ನೋದು ನನಗೆ ಇದು ಒಂದು ಅದ್ಭುತವಾದ ಶಾಲೆ, ಜೀವನ ಪಾಠನ ತುಂಬಾ ಕಲಿಸ್ಕೊಟ್ಟೈತೆ. ಎಲ್ಲಿ ಹೆಂಗ್ ಮಾತಾಡಬೇಕು, ಹೆಂಗ್ ಬಿಹೇವ್ ಮಾಡಬೇಕು, ಫಸ್ಟ್ ನನ್ನನ್ನು ನಾನು ಲವ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟೈತೆ. ಸತ್ಯವಾದ ಮಾತು. ನಾನೆಷ್ಟು ನನ್ನನ್ನು ನಾನು ರಿಗ್ರೆಟ್ ಮಾಡ್ಕೋತಾ ಇದ್ದೆ ಅಂದ್ರೆ, ನಾನು ನಟ ಅಲ್ಲ, ಅವರು ಹೊಗಳಿದ್ರು ನಾನೇನು ಮಾಡಿದ್ದೀನಿ, ಅವರು ಸುಮ್ಮನೆ ಹೊಗಳಿದಾರೆ, ಇಲ್ಲ ನಾ ಇನ್ನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ತುಂಬಾ ರಿಗ್ರೆಟ್ ಮಾಡ್ಕೋತಾ ಇದ್ದೆ. ಆ ರಿಗ್ರೆಟ್ ಇಂದ ತುಂಬಾ ಮಿಸ್ ಆಗಿದವು. ಥ್ಯಾಂಕ್ ಯು ಕಾಮಿಡಿ ಕಿಲಾಡಿ ಅಂಡ್ ಜಿ ಕನ್ನಡ. ನಾನು ಭಾಳ ಟಾರ್ಚರ್ ಕೊಟ್ಟಿದ್ದೇನೆ ಹೇಳ್ಬೇಕು ಅಂದ್ರೆ. ಎಲ್ಲರಿಗೂ ಮೆಂಟರ್ಸಿಂದ ಹಿಡ್ಕೊಂಡು, ಆರ್ಟಿಸ್ಟಿಂದ ಹಿಡ್ಕೊಂಡು, ಶರಣಯ್ಯ ಸರ್ ಎಷ್ಟೇ ಬುದ್ಧಿವಾದ ಹೇಳಿದ್ರು ಅವ್ರನ್ನೇ ನಾನು ರೂಟಿ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಫಸ್ಟ್ ಡೇ ಬಂದಾಗನೇ ಅನಿಲ್ ಸರು, ನಾನು ಅವತ್ತೇ ಆಗಲ್ಲ ಸರ್ ಬಿಟ್ಟೋಗ್ಬಿಡ್ತೀನಿ ಅಂತ ಅಂದೆ. ಅನಿಲ್ ಸರು ಮತ್ತೆ ಶರಣಯ್ಯ ಸರ್ ಕೂರಿಸ್ಕೊಂಡು ಯಾವುದೋ ಒಬ್ಬ ಮಾನಸಿಕ ಅಸ್ವಸ್ಥನಿಗೆ ಈ ಕೌನ್ಸ್ಲಿಂಗ್ ಮಾಡ್ತಾರಲ್ಲ ಆ ಥರ ಕೂರಿಸ್ಕೊಂಡು ಕೌನ್ಸ್ಲಿಂಗ್ ಮಾಡಿದ್ರು. ಮನೆಗೇನೆ ಪ್ರಾಬ್ಲಮ್, ನನ್ನ ಮನೆ ಪ್ರಾಬ್ಲಮ್ ಬಿಟ್ಟು ದೇಶ, ಪ್ರಕೃತಿ, ಮೋಸ್ಟ್ಲಿ ಆ ದೇಶ ಪ್ರಕೃತಿನ ಬಿಟ್ಟಿದ್ರೆ ಈ 10 ಲಕ್ಷ ನಂದಾಗ್ತಿತ್ತು.